ಹಾಯ್ ಫ್ರೆಂಡ್ಸ್, ದಿಸ್ ಇಸ್ ಡಾಕ್ಟರ್ ಮಂಜುಶ್ರೀ. ನಾನಿವತ್ತು ಮಾತಾಡೋಕ್ಕೆ ಬಂದಿರೋ ಟಾಪಿಕ್ ಅಂದರೆ ಪ್ರೆಗ್ನೆನ್ಸಿ. ಸೊ ನೀವು ಪ್ರೆಗ್ನೆಂಟ್ ಆಗಬೇಕು ಅಂತ ಅಂದ್ಕೋತಿದ್ದೀರಾ? ಹಾಗಾದರೆ ನಾನಿವಾಗ ಹೇಳೋ ಕೆಲವು ವಿಷಯಗಳ ಬಗ್ಗೆ ನೀವು ಯೋಚನೆ ಮಾಡಲೇಬೇಕು. ನೀವು ಪ್ರೆಗ್ನೆಂಟ್ ನಿಜಕ್ಕೂ ನಿಮಗೋಸ್ಕರ ಆಗ್ತಾ ಇದ್ದೀರಾ ಅನ್ನೋದು ಫಸ್ಟ್ ಥಿಂಗ್. ಅಂದರೆ ಇವಾಗ ಪ್ರೆಗ್ನೆನ್ಸಿ ನನ್ನ ಜೊತೆನೇ ಯಾರೋ ಮದುವೆ ಆದರು, ಅವ್ರಿಗೆ ಮಕ್ಕಳಾಯಿತು, ನನಗೇನಕ್ಕಾಗಿಲ್ಲ ಅನ್ನೋ ಫಸ್ಟ್ ಥಿಂಗ್ ನಿಮ್ಮ ಮೈಂಡಲ್ಲಿ ಬರಲೇಬಾರ್ದು. ಆ್ಯಂಡ್ ನಮ್ಮ ಮನೇಲೆಲ್ಲರೂ ಕೇಳ್ತಾ ಇದ್ದಾರೆ, ಅಜ್ಜಾಜಿ ಕೇಳ್ತಾ ಇದ್ದಾರೆ, ಪಕ್ಕದ ಮನೆಯವ್ರು ಕೇಳ್ತಾ ಇದ್ದಾರೆ, ಯಾಕೆ ನಾನು ಪ್ರೆಗ್ನೆಂಟ್ ಆಗ್ತಾ ಇಲ್ಲ, ನಾನು ಟ್ರೈ ಮಾಡ್ತಾ ಇದ್ದೀನಿ, ಏನಕ್ಕೆ ಆಗ್ತಾ ಇಲ್ಲ ಅಂತ ನಮ್ಮನ್ನು ನಾವೇ ಸ್ಟ್ರೆಸ್ ಔಟ್ ಅಂತೂ ಆಗಲೇಬಾರ್ದು. ಸೊ ನೀವು ಪ್ರೆಗ್ನೆಂಟ್ ಆಗಬೇಕು ಅಂತಂದರೆ ಫಸ್ಟ್ ನೀವು ಫಿಸಿಕಲಿ ಫಿಟ್ ಆಗಿದ್ದೀರಾ ಅಂತ ಯೋಚನೆ ಮಾಡಬೇಕು, ಮೆಂಟಲಿ ಫಿಟ್ ಆಗಿದ್ದೀರಾ ಅಂತ ಯೋಚನೆ ಮಾಡಬೇಕು, ಆ್ಯಂಡ್ ಫಿನಾನ್ಷಿಯಲಿ ಕೂಡ ನಾವು ಈಗಿನ ಕಾಲದಲ್ಲಿ ಯೋಚನೆ ಮಾಡಬೇಕಾಗುತ್ತೆ. ಸೊ ಫಸ್ಟಿಗೆ ನೀವು ಟ್ರೈ ಮಾಡೋವಾಗ ನಿಮ್ಮ ಓವ್ಯುಲೇಷನ್ ಡೇ ಯಾವಾಗ ಅನ್ನೋದನ್ನು ಫಸ್ಟಾಗಿ ನೀವು ಯೋಚನೆ ಮಾಡಬೇಕಾಗುತ್ತೆ. ಸೊ ಕೆಲವ್ರಿಗೆ ಈ ಓವ್ಯುಲೇಷನ್ ಅಂದ್ರೇನು, ಪಿರಿಯಡ್ಸ್ ಅಂದ್ರೇನು, ನಾನು ಯಾವಾಗ ಟ್ರೈ ಮಾಡಬೇಕು, ನಾನು ಯಾವಾಗ ಟ್ರೈ ಮಾಡಿದ್ರೆ ನಮಗೆ ಪಾಸಿಟಿವ್ ರಿಸಲ್ಟ್ ಬರುತ್ತೆ, ಇನ್ನು ಎಲ್ಲದ್ರ ಬಗ್ಗೆನೂ ತುಂಬ ಕನ್ಫ್ಯೂಷನ್ಸ್ ಇರುತ್ತೆ. ಆ್ಯಂಡ್ ನೀವು ಗೂಗಲ್, ಕ್ರೋಮ್ ಇಲ್ಲೆಲ್ಲ ಹೋಗಿ ಸರ್ಚ್ ಮಾಡಿದಾಗ ನಿಮ್ಮ 14th ಡೇ, ನಿಮ್ಮ ಪಿರಿಯಡ್ಸ್ ಆಗಿರೋ 14th ಡೇ ನಿಮ್ಮದು ಓವ್ಯುಲೇಷನ್ ಅಂತ ಹೇಳ್ತಾರೆ. ಬಟ್ ಇದು ಕರೆಕ್ಟಾಗಿ 14th ಡೇ ಆಗುತ್ತಾ ಅಥವಾ ಯಾವಾಗ ಆಗುತ್ತೆ, ಹೇಗಾಗುತ್ತೆ ಅನ್ನೋದೆಲ್ಲನೂ ತುಂಬ ಕನ್ಫ್ಯೂಷನ್ಸ್ ಎಲ್ಲರಿಗೂ ಇರುತ್ತೆ ಅಲ್ವಾ? ಸೊ ನಿಮ್ಮ ಪಿರಿಯಡ್ಸ್ ಕರೆಕ್ಟಾಗಿ 30 ಡೇಸ್ಗೆ ಆಗ್ತಿದೆ ಅಂತ ಅಂದರೆ, ಕರೆಕ್ಟಾಗಿ ತಿಂಗಳಿಗೆ ಆಗ್ತಾಯಿದೆ ಅಂತಂದರೆ 14th ಡೇ ಓವ್ಯುಲೇಷನ್ ಓಕೆ ಅನ್ಬೋದು. ಬಟ್